ಪ್ರಾಪರ್ಟೀಸ್ ಇನ್ ಮೈಸೂರು, ಆಲ್ನಹಳ್ಳಿ, ಮೈಸೂರು ಸಿಟಿ ಸೆಂಟ್ರಿಂದ 5.5 ಕಿಲೋಮೀಟರ್ ಡಿಸ್ಟೆನ್ಸ್. ಇದು ಈಸ್ಟ್ ಫೇಸಿಂಗಲ್ಲಿ 40/62 ಡೈಮೆನ್ಷನ್ ಟ್ರಿಪ್ಲೆಕ್ಸ್ ಹೌಸ್. ಕೆಳಗಡೆ 6 ಕಾರ್ ನಿಲ್ಲಿಸ್ಬೋದು, ಅಷ್ಟು ಪಾರ್ಕಿಂಗ್ ಇದೆ. ಬೋರ್ವೆಲ್ ಇದೆ. 20,000 ಲೀಟ್ರದ್ದು ಸಮ್ ಟ್ಯಾಂಕ್ ಇದೆ. ನೋಡಿ, ಈ ಥರ ದೊಡ್ಡ ದೊಡ್ಡದು ಗೇಟ್ ಹಾಕಿದ್ದಾರೆ. UPS ಇದೆಲ್ಲ ಇಟ್ಕೊಳ್ಳೋಕ್ಕೆ ಒಂದು ಸ್ಟೇರ್ಕೇಸ್ ಕೆಳಗಡೆ ಜಾಗ ಮಾಡಿದ್ದಾರೆ. ನೋಡಿ, ಇದೆ ಸಮ್ ಟ್ಯಾಂಕ್. ಒಂದು ಸಮ್ ಟ್ಯಾಂಕ್, ಒಂದು ಬೋರ್ವೆಲ್, ಎರಡೂ ಇದೆ. ಪ್ರೈವೇಟ್ ಬೋರ್ವೆಲ್ಲು ಇದೆ, ಕಾವೇರಿ ವಾಟ್ರೂ ಬರ್ತದೆ. ಬೋರ್ವೆಲ್, ಪ್ರೈವೇಟ್ ಬೋರ್ವೆಲ್ಲು ಇದೆ. ನೋಡಿ, ಇದು ಇಂಡಿಯನ್ ಟಾಯ್ಲೆಟು. ಕೆಳಗಡೆ ಗೆಸ್ಟ್ ರೂಮ್ ಅಂತ ಮಾಡಿದ್ದಾರೆ ಅವ್ರಿಗೋಸ್ಕರ. ಈ ಡ್ರೈವರ್ಸ್ ಅವರೆಲ್ಲ ಬರ್ತಾರಲ್ಲ, ಅದು ಅವ್ರಿಗೆ. ನೋಡಿ, ಇದು ಈ ರೂಮು. ಆರು ಕಾರ್ ನಿಲ್ಲಿಸ್ಬೋದು, ಆ ಥರ ಕಾರ್ ಪಾರ್ಕಿಂಗ್ ಮಾಡಿದ್ದಾರೆ. ಸೈಡಲ್ಲಿ ಗಾರ್ಡನ್ ಮಾಡೋಕ್ಕೆ ಮಣ್ಣು ಹಾಕಿಬಿಟ್ಟಿದ್ದಾರೆ. ಇದ್ರದ್ದು ಬೆಲೆ ಹೇಳ್ತಾರೆ 4.25 ಕೋಟಿ, ನೆಗೋಷಿಯಬಲ್. 3 ಮಾಸ್ಟರ್ ಬೆಡ್ರೂಮ್ ಇದೆ, ಒಂದು ಹೋಮ್ ಥಿಯೇಟ್ರ್ ಇದೆ. ಹೋಮ್ ಥಿಯೇಟ್ರ್ ಮತ್ತು ಜಿಮ್ ಎರಡಕ್ಕೂ ಪ್ರಾವಿಷನ್ ಇದೆ. ಮತ್ತು ಲಿಫ್ಟ್ಗೂ ಪ್ರಾವಿಷನ್ ಮಾಡಿ ಮಡಗಿದ್ದಾರೆ. ಆಪ್ಷನಲ್, ಬೇಕು ಅಂದರೆ ಮಾಡ್ಕೋಬೋದು. ಬಟ್ ಕ್ಲೋಸ್ ಮಾಡಿದ್ದಾರೆ. ನೋಡಿ, ರೈಟ್ ಸೈಡಲ್ಲಿ ಕಾಣ್ತಾ ಇಲ್ಲ, ಇದೇನೆ. ಈಗ ಫಸ್ಟ್ ಫ್ಲೋರ್ ಮೇಲೆ ಹೋಗ್ತಾ ಇದ್ದೀನಿ. ಇದು ಈಸ್ಟ್ ಫೇಸಿಂಗ್ಗೆ ಡೋರ್ ಕೊಟ್ಟಿದ್ದಾರೆ. ಈಗ ಲಿವಿಂಗಲ್ಲಿ ಎಂಟ್ರ್ ಆಗ್ತಾ ಇದ್ದೀನಿ. ಫುಲ್ 100% ಟೀಕ್ವುಡ್ ಯೂಸ್ ಮಾಡಿದ್ದಾರೆ. ನೋಡಿ, ಇಂಚಸ್ ಎಲ್ಲ ಬ್ರಾಸ್ತೆ ಹಾಕಿದ್ದಾರೆ. ಎಲ್ಲ ಕಡೆನೂ ಬ್ರಾಸ್ತೆ ಹಾಕಿರೋದು. ಮತ್ತು ಜಾಗ್ವಾಲ್ನಲ್ಲಿ ಫಿಟ್ಟಿಂಗ್ಸ್ ಎಲ್ಲ ಕ್ವಾಲಿಟಿ ಮೆಟೀರಿಯಲ್ ಭಾಳ ಚೆನ್ನಾಗಿ ಹಾಕಿದ್ದಾರೆ. ಇದು ಲಿವಿಂಗ್. ಇದು ಡಬಲ್ ಹಿಟ್ RCC. ಕ್ವಾಲಿಟಿ ಮೆಟೀರಿಯಲ್ ಮತ್ತು ಕೆಲಸದ ಫಿನಿಶಿಂಗ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಇದು ಮೇನ್ ಡೋರ್, TV ಕ್ಯಾಬಿನೆಟ್. ಪೂಜಾ ರೂಮ್. ಪೂಜಾ ರೂಮ್ಗೆ ಸುತ್ತ ಗ್ಲಾಸ್ ಹಾಕಿದ್ದಾರೆ. ನೋಡಿ, ಇದು ಆಪ್ಷನಲ್. ಲಿವಿಂಗ್ಗೆ ಬೇಕಾದ್ರೂ ಸೇರಿಸ್ಕೋಬೋದು ಅಥವಾ ಡೈನಿಂಗ್ಗೆ ಬೇಕಾದ್ರೂ ಸೇರಿಸ್ಕೋಬೋದು. ಎರಡು ಕಡೆಯಿಂದ ಎಂಟ್ರೆನ್ಸ್ ಕೊಟ್ಟಿದ್ದಾರೆ ಕಿಚನ್ ಕಡೆ ಹೋಗೋಕ್ಕೆ. ನೋಡಿ, ಇದು ಪೂಜಾ ರೂಮು.
ನೋಡಿ ಸೀದಾ ಕಾಣ್ತಾ ಇರೋದು ಒಂದು ಬೆಡ್ರೂಮ್ ಗ್ರೌಂಡ್ ಫ್ಲೋರಲ್ಲಿ. ಇದು ಕಾಮನ್ ಬಾತ್ರೂಮ್. ವಾಶ್ ಬೇಸಿನ್. ನೋಡಿ ಲೆಫ್ಟ್ ಸೈಡಲ್ಲಿ ಗೋಡೆ ಇದೆಯಲ್ಲ, ಇದನ್ನೇ ಲಿಫ್ಟ್ಗೆ ಬಂದ್ ಮಾಡಿದ್ದಾರೆ. ಬೇಕು ಅಂತಂದರೆ ಅದು ಆಲ್ಟ್ರಾ ಫಿಕ್ಸ್ ಮಾಡ್ಕೋಬೋದು. ವಿತೌಟ್ ಟ್ರಾಲಿ ಇದು ಮಾಡಿರೋದು, ಬಟ್ ಪ್ರಾವಿಷನ್ ಇದೆ ಲಿಫ್ಟ್ ಮಾಡ್ಕೊಳ್ಳೋಕ್ಕೆ. ನೋಡಿ ಇದು ಸ್ಟೋರ್ ರೂಮ್, ವಾಶ್ ಬೇಸಿನ್, ಸ್ಟೋರ್ ರೂಮ್ ಇದು. ಕಿಚನ್ ಕಮ್ ಡೈನಿಂಗ್. ಕಿಚನ್ ಆಸ್ ಪರ್ ವಾಸ್ತು ಈಸ್ಟ್ಗೆ ಕೊಟ್ಟಿರೋದು. ಮನೆಯೂ ಈಸ್ಟ್ಗೆ ಇದೆ, ಕಿಚನ್ ಈಸ್ಟೇ, ಮತ್ತು ಮೇನ್ ಡೋರೂ ಈಸ್ಟೇ ಕೊಟ್ಟಿರೋದು. ಗ್ಯಾಸ್ ಸಿಲಿಂಡರ್ ಪೈಪು. ಫುಲ್ ಕಿಚನ್ ಕ್ಯಾಬಿನೆಟ್ ಮಾಡಿದ್ದಾರೆ. ಚಿಮ್ನಿಗೂ ಆಪ್ಷನ್ ಕೊಟ್ಟಿದ್ದಾರೆ. ಮೇಲ್ಗಡೆ ರಾಫ್ಟು ಕೂಡ ಮಾಡಿದ್ದಾರೆ. ನೋಡಿ ಇದು ಲಾಂಗ್ ಯೂನಿಟ್. ಇದರಲ್ಲಿ ಕಟ್ಲೆರಿ ಸಾಮಾನೆಲ್ಲ ಸಿಕ್ಕಾಪಟ್ಟೆ ಹಿಡಿತದೆ ಇದರಲ್ಲಿ. ಇದರಲ್ಲೂ ಅಷ್ಟೇ ಕಟ್ಲೆರಿ ಸಾಮಾನು ಸಿಕ್ಕಾಪಟ್ಟೆ ಇದರಲ್ಲೂ ಹಿಡಿಬೋದು. ಯುಟಿಲಿಟಿಯಲ್ಲಿ ವಾಷಿಂಗ್ ಮೆಷಿನ್ಗೂ ಪ್ರಾವಿಷನ್ ಇದೆ, ಮತ್ತು ಡಿಶ್ ವಾಷರ್ಗೂ ಪ್ರಾವಿಷನ್ ಮಾಡಿದ್ದಾರೆ. ಇದೊಂದು ಬೆಡ್ರೂಮು. ಮೂರು ಬೆಡ್ರೂಮ್ ಇದೆ. 3 ಬೆಡ್ರೂಮನ್ನು ಮಾಸ್ಟರ್ ಬೆಡ್ರೂಮಿನ ವಿತ್ ಅಟ್ಯಾಚ್ ಬಾತ್ರೂಮ್ಸ್. ಇಂಟರ್ನೆಟ್ ಕನೆಕ್ಷನ್ 3 ರೂಮ್ಗೂ ಕೊಟ್ಟಿದ್ದಾರೆ. ನೋಡಿ ಡೋರ್ಸ್ ಎಲ್ಲ 8 ಅಡಿ ಎತ್ತರಕ್ಕೆ ಹಾಕಿದ್ದಾರೆ. ಡ್ರೆಸ್ಸಿಂಗ್ ರೂಮು, ವಾರ್ಡ್ರೋಬ್ಸ್, ಡ್ರೆಸ್ಸಿಂಗ್ ಟೇಬಲ್, ಅಟ್ಯಾಚ್ ಬಾತ್ರೂಮ್, ವಾಶ್ ಬೇಸಿನ್. ಇದಕ್ಕೆ ವೆಸ್ಟರ್ನ್ ಟಾಯ್ಲೆಟ್ ಫಿಟ್ ಮಾಡಿದ್ದಾರೆ. ಇದು ಸ್ಟೀಮ್ ಬಾತ್.
ಈಗ ಬೆಡ್ರೂಮಿಂದ ಈಚೆ ಬಂದಿದ್ದೀನಿ. ಈಗ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾಯಿದ್ದೀನಿ. ಈಗ ಲೆಫ್ಟ್ ಸೈಡಲ್ಲಿ ಗೋಡೆ ಕಾಣ್ತೈತಲ್ಲ, ಇದೇ ಲಿಫ್ಟ್ದು ರೂಮು. ಮೇಲಿಂದ ನೋಡಿದ್ರೆ ಲಿವಿಂಗ್ ಕಡೆ, ಕೆಳಗಡೆ ಈ ಥರ ಕಾಣ್ತಿದೆ. ಕೆಳಗಡೆನೂ ಒಂದು ಲೈನ್ ಕಿಟಕಿ ಕೊಟ್ಟಿದ್ದಾರೆ, ಮೇಲ್ಗಡೆನೂ ಕೊಟ್ಟಿದ್ದಾರೆ. ಗಾಳಿ ಬೆಳಕೆಲ್ಲ ಚೆನ್ನಾಗಿದೆ ಮನೇಲಿ. ಪೂಜಾ ರೂಮ್ ಕಾಣ್ತಾ ಇರೋದು ಮೇಲ್ಗಡೆಯಿಂದ. ಈ ರೈನಿಂಗ್ಸನ್ನು ಫುಲ್ ಟೀ ಕುಡ್ಡಲ್ಲಿ ಹಾಕಿದ್ದಾರೆ, ಅಲ್ಲಿಗೆ ಟಫನ್ ಗ್ಲಾಸ್ ಹಾಕಿದ್ದಾರೆ ನೋಡಿ. ಇದು ಲಿಫ್ಟ್ ರೂಮ್. ಇದು ಮೇಲ್ಗಡೆ ಒಂದು ಕಾನ್ಫರೆನ್ಸ್ ಹಾಲ್ ಅಂತ ಮಾಡಿದ್ದಾರೆ. ಇದು ಟಿ ವಿ ಕ್ಯಾಬಿನೆಟ್. ಇದು ಸಿಟ್ಔಟ್ ನೋಡಿ, ಫುಲ್ಲಿ ಡೆವಲಪ್ಡ್ ಏರಿಯಾ ಇದು. ನೋಡಿ, ಥರ್ಡ್ ಫ್ಲೋರ್ಗೆ ಹೋಗ್ಬೇಕಂದ್ರೆ ಸ್ಟೇರ್ ಕೇಸ್. ಇದು ಎರಡನೇ ಬೆಡ್ರೂಮ್. ಇದು ಗ್ರೌಂಡ್ ಫ್ಲೋರಲ್ಲಿ ಒಂದು ಬೆಡ್ರೂಮ್ ತೋರಿಸಿದೆ. ಇದು ಸೆಕೆಂಡ್ ಫ್ಲೋರಲ್ಲಿ ಒಂದು, ಫಸ್ಟ್ ಫ್ಲೋರ್. ನೋಡಿ, ಇದೊಂದು ಬೆಡ್ರೂಮ್. ಡ್ರೆಸ್ಸಿಂಗ್ ಟೇಬಲ್, ವಾರ್ಡ್ರೋಬ್, ಅಟ್ಯಾಚ್ ಬಾತ್ರೂಮ್. ಅಟ್ಯಾಚ್ ಬಾತ್ರೂಮಲ್ಲೂ ವಾಶ್ ಬೇಸಿನ್ ಫಿಟ್ ಮಾಡಿದ್ದಾರೆ ನೋಡಿ. ಮಿರರ್ ಇದೆಯಲ್ಲ, ಎಲೆಕ್ಟ್ರಾನಿಕ್ ಮಿರರ್. ಇದು ಸ್ವಿಚ್ ಹಾಕಿದ್ರೆ ಆನ್ ಆಯ್ತದೆ ಒಳಗಡೆ. ಈ ನಲ್ಲಿ ಎಲ್ಲ ಕಂಪ್ಲೀಟ್ ಫಸ್ಟ್ ಕ್ವಾಲಿಟಿದು ಜಾಗ್ವಾರ್ ಕಂಪ್ನಿದು ನಲ್ಲಿಗೆ ಹಾಕಿರೋದು ನೋಡಿ. ಇದು ಅಟ್ಯಾಚ್ ಬಾತ್ರೂಮ್. ಮಕ್ಕಳು ಓದ್ಕೊಳ್ಳೋದಕ್ಕೆ ಡೆಸ್ಕ್ ಎಲ್ಲ ಹಾಕಿದ್ದಾರೆ. ಇದು ಮೂರನೇ ಬೆಡ್ರೂಮ್. ಇದು ಈ ಬೆಡ್ರೂಮ್ಗೋಸ್ಕರ ವಾರ್ಡ್ರೋಬ್ ಎಲ್ಲ ಕಡೆ ಹಾಕಿದ್ದಾರೆ. ಮಕ್ಕಳು ಓದ್ಕೊಳ್ಳೋಕ್ಕೆ ಡೆಸ್ಕ್ ಹಾಕಿದ್ದಾರೆ. ವಾರ್ಡ್ರೋಬ್, ಡ್ರೆಸ್ಸಿಂಗ್ ರೂಮ್, ಡ್ರೆಸ್ಸಿಂಗ್ ಟೇಬಲ್, ಇದು ಅಟ್ಯಾಚ್ ಬಾತ್ರೂಮ್. 3 ಬೆಡ್ರೂಮ್ಗೂ 3 ಅಟ್ಯಾಚ್ ಬಾತ್ರೂಮ್, ಡ್ರೆಸ್ಸಿಂಗ್ ರೂಮ್ದೆಲ್ಲ ಮಾಡಿದ್ದಾರೆ. ಡೈಮೆನ್ಷನ್ 40x62 ಡೈಮೆನ್ಷನ್. ಅದರಲ್ಲಿ 3 ಫ್ಲೋರ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿ ಒಂದು ಗೆಸ್ಟ್ ರೂಮ್ ಅಂತ ಮಾಡಿದ್ದಾರೆ. ಮಿಕ್ಕಿದೆಲ್ಲ ಫುಲ್ಲು 6 ಕಾರ್ ಪಾರ್ಕಿಂಗ್ಗೆ ಜಾಗ ಬಿಟ್ಟಿದ್ದಾರೆ. ಮತ್ತು ಲಿಫ್ಟ್ಗೆ ಪ್ರಾವಿಷನ್ ಕೊಟ್ಟಿದ್ದಾರೆ.
ಫಸ್ಟ್ ಫ್ಲೋರಲ್ಲಿ 1 ಬೆಡ್ರೂಮು, ಸೆಕೆಂಡ್ ಫ್ಲೋರಲ್ಲಿ ಈಗ 2 ಬೆಡ್ರೂಮ್ ತೋರಿಸಿದೆ. ಈಗ ಥರ್ಡ್ ಫ್ಲೋರ್ ಅಂದರೆ ಥರ್ಡ್ ಫ್ಲೋರ್ಗೆ ಹೋಗ್ತಾಯಿದ್ದೀನಿ. ಟೆರೆಸ್ ಮತ್ತು ಹೋಮ್ ಥಿಯೇಟ್ರ್, ಜಿಮ್ಮು, ಇದಕ್ಕೆಲ್ಲ ದೊಡ್ಡದು ಒಂದು ರೂಮ್ ಮಾಡಿದ್ದಾರೆ ನೋಡಿ. ಇದು ಟೆರೆಸ್, ಇದು ನೀಟಾಗಿ ಟೈಲ್ಸ್ ಹಾಕಿ ಇಟ್ಟಿದ್ದಾರೆ ನೋಡಿ. ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆಲ್ಲ. ನೋಡಿ, ಇದೆ ಜಿಮ್ ರೂಮು, ಹೋಮ್ ಥಿಯೇಟ್ರ್, ಏನು ಬೇಕಾದ್ರೂ ಮಾಡ್ಕೋಬೋದು. ದೊಡ್ಡದಿದೆ, ಡಿವೈಡ್ ಮಾಡ್ಕೋಬೋದು. ಎಲ್ಲ ಬೆಡ್ರೂಮು, ಹಾಲ್, ಲಿವಿಂಗ್ ಇದಕ್ಕೆಲ್ಲ ಫ್ಯಾನ್ ಹಾಕಿದರೆ ನೋಡಿ. ಟೆರೆಸ್ಸೆಲ್ಲ ನೀಟಾಗಿ ಮಾಡಿದ್ದಾರೆ ನೋಡಿ. ಫುಲ್ಲಿ ಡೆವಲಪ್ಡ್ ಏರಿಯಾ ಇದು. ಒಂದು ಸ್ವಲ್ಪನೂ ಜಾಗ ಇಲ್ಲದೆ ಹಂಗೆ ಕಟ್ಟಿದ್ದಾರೆ ಜನ. ಸೈಟ್ಗಳು ಕಮ್ಮಿ ಈ ಏರಿಯಾಲಿ, ಮನೆಗಳೇ ಜಾಸ್ತಿ ಇರೋದು ನೋಡಿ. ಫುಲ್ ಡೆವಲಪ್ಡ್. ನೋಡಿ, ಮೇಲ್ಗಡೆ ಒಂದು ಕಾಮನ್ ಬಾತ್ರೂಮ್ ಮಾಡಿದ್ದಾರೆ ನೋಡಿ. ಇದೇನೆ